ಇವಾಗ ನಿಮ್ಮ ಕ್ವಾಲಿಫಿಕೇಶನ್ನೇ ಬೇರೆ, ನೀವು ಮಾಡ್ತಾ ಇರೋ ಕೆಲಸನೇ ಬೇರೆ. ಆರ್ ಯು ಸ್ಯಾಟಿಸ್ಫೈಡ್? ಆ್ಯಕ್ಚುಲಿ ಸ್ಯಾಟಿಸ್ಫೈಡ್ ಇದ್ದೀನಿ ನಾನು. ಯಾಕಂದರೆ ನಮ್ಮ ತಂದೆ ಬರಬಾರ್ದು ಅಂತ ಅಷ್ಟು ಕಷ್ಟಪಟ್ಟು ಓದಿಸಿದ್ರು. ಆದರೂ ಅಚಾನಕ್ಕಾಗಿ ಬಂದ್ವಿ, ಕಲ್ತ್ವಿ, ಮಾಡಿದ್ವಿ. 18 ವರ್ಷಗಟ್ಟಲೆ ಸರ್ವಿಸ್ ಮಾಡಿದ್ವಿ. ಈಗ ಯಾರ ಬಂದರೂ ಅವ್ರಿಗೆ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡುವಂಥ ಕೆಪಾಸಿಟಿ ಆ ರಂಗಭೂಮಿ ನಮ್ಗೆ ಕೊಟ್ಟೈತಿ. ಅದು ಖುಷಿ. ಸಿನಿಮಾ ಅಪರ್ಚುನಿಟೀಸ್ ಯಾರಾದರೂ ಕೇಳಿದ್ರು ಮಾಡಿರ್ತೀನಿ. ನಾನಾಗಿ ಹೋಗೋಕ್ಕಾಗಲ್ಲ. ಅವ್ರು ಯಾವ್ದಾರು ಕರೆದು ಅವಕಾಶ ಕೊಟ್ಟರೆ ಖಂಡಿತ ಮಾಡ್ತೀನಿ. ಸಣ್ಣದು ದೊಡ್ಡದು ಹೀರೋ ವಿಲನ್ ಅದು ಯಾವುದು, ನಾವೊಬ್ಬ ನಟ, ಅವ್ರು ಯಾವ ಕ್ಯಾರೆಕ್ಟರ್ ಕೊಟ್ಟರು ನಾವು ಮಾಡ್ತೀವಿ. ಹಂಗೆ ಯಾವತ್ತು ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅಂತಿಲ್ಲ. ರಂಗಭೂಮಿ ಕಲಿಸ್ಕೊಡೋದೇ ಅದನ್ನು. ನಟ ಒಂದು ಕೆಲಸ ಮಾಡು. ಒಂದು ದಿನಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ದಿನದ ಡ್ರಾಮಾ ಎಂಟೈರ್ ಖರ್ಚು ವೆಚ್ಚ ಎಷ್ಟಾಗುತ್ತೆ? 40,000 to 50,000 ಆಗುತ್ತೆ ಇವಾಗಿರೋದು. ನಾನು ಡ್ರಾಮಾ ಇಂಡಸ್ಟ್ರಿಗೆ ಬಂದಾಗ ಅವು ಪರ್ ಡೇ ಹಬ್ಬ ಅಂದ್ರೆ ಒಂದು 8,000 to 10,000 ಇತ್ತು. ಅಷ್ಟೇ ಇತ್ತು. ಪೇಮೆಂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಓಕೆ. ಇವಾಗ ಒಂದು 50,000ವರೆಗೂ ಬಂದಿದೆ. ಪೇಮೆಂಟ್ಸ್ ಇನ್ಕ್ಲೂಡ್ ಮಾಡಿ. ಓಕೆ. ಸೊ ಇವಾಗ ಬೇರೆ ಬೇರೆ ಆರ್ಟಿಸ್ಟ್ಗಳೆಲ್ಲ ಬಂದಿರ್ತಾರೆ, ಅವ್ರಿಗೆ ಇರೋದಕ್ಕೆ ವ್ಯವಸ್ಥೆ ಅದೆಲ್ಲ ಹೇಗೆ? ಜಾತ್ರೆ ಕ್ಯಾಂಪಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಾಕಿ ಎಲ್ಲಲ್ಲಿ ಬಂದರೂ ಲಾಡ್ಜ್ ಅದೆಲ್ಲ ಫೆಸಿಲಿಟಿ. ಯಾಕಂದ್ರೆ ಜಾತ್ರೆ ಕ್ಯಾಂಪ್ ಒಳಗೆ 10 ಡ್ರಾಮಾ ಕಂಪ್ನಿಗಳು, 10 ಕಂಪ್ನಿಯವರು ಸ್ಟಾರ್ಸ್ ಕರ್ಸಿರ್ತಾರೆ. ಸೊ ಉಳ್ಕೊಳ್ಳೋದು ಮಾಡೋದು ಕಷ್ಟ. ಸೊ ಅಂತಲ್ಲಿ ಬಂದಾಗ ಕೆಲವೊಬ್ರು ಅಡ್ಜಸ್ಟ್ ಆಗ್ತಾರೆ, ಕೆಲವೊಬ್ರು ಬೇಕೇ ಬೇಕಂತ ವಾದ ಮಾಡ್ತಾರೆ. ಮಾಡಿದವ್ರಿಗೆ ಕೊಡಿಸ್ತೀವಿ ಅನಿವಾರ್ಯ. ದೂರ ಆಗುತ್ತೆ, ಸಿಗಲ್ಲ ಅಂತಲ್ಲ, ದೂರ. ನಾವು ಅವ್ರನ್ನ ಬಂದು ಆ ಶೋಕಲ್ಲಿ ಅಟೆಂಡ್ ಮಾಡಿಸಿ ಬಿಡೋದು ಕಷ್ಟ. ಅಷ್ಟು ಬಿಟ್ಟರೆ ರೂಮ್ ಗೀಮ್ ಎಲ್ಲ ನಾವು ಅವೈಲೇಬಲ್ ಮಾಡಿಕೊಡ್ತೀವಿ. ಮುಂಚೆ ಎಲ್ಲ ನಮ್ಮ ತಂದೆಯವ್ರ ಕಾಲದಾಗ ಅಲ್ಲೇ ಬೀಳು, ಅಲ್ಲೇ ತಿನ್ನು, ಅಲ್ಲೇ ಹೇಳು. ಈಗೆಲ್ಲ ಲಾಡ್ಜ್ ಆಗಿದ್ದಾವೆ, ಸಿಕ್ಕಾಪಟ್ಟಿ ಗೆಸ್ಟ್ ಹೌಸ್ ಇದಾವೆ. ಅಡುಗೆ ಎಲ್ಲ ಅಲ್ಲೇ ಆಗುತ್ತಾ? ಅಡುಗೆ ಎಲ್ಲ ಅಲ್ಲೇ. ಯಾರು ಮಾಡ್ತಾರೆ ಅಡುಗೆ? ಒಬ್ಬ ಕುಕ್ ಇದ್ದಾನೆ ನಮ್ಮವನೇ, ಊರವನು, ಸೈಫನ್ ಅಂತ. ಅವನೇ ಎಲ್ರಿಗೂ ಏನು ಕೇಳ್ತಾರ ಅವನೇ ಎಲ್ಲ ಮಾಡ್ಕೊಡ್ತಾನೆ. ಚೆನ್ನಾಗಿ ಮಾಡ್ತಾರಾ? ನೈನಾ ಅವ್ರ ಫೇವ್ರೇಟ್ ಅವನು. ನಿಮ್ಮ ಫೇವ್ರೇಟ್ ಯಾರು? ನನ್ನ ಫೇವ್ರೇಟ್ ಹಂಗೇನು ಅಡುಗೆ ಅಂತಿಲ್ಲ, ನಾನು ತಿನ್ನೋದೇ 2 ರೊಟ್ಟಿ. ಅಲ್ಲ, ಆರ್ಟಿಸ್ಟ್ಗಳು ಯಾರು ಅಂತ? ಡ್ರಾಮಾದಲ್ಲಿ ಬೇಜಾನ್ ಜನ ಇದ್ದಾರೆ. ಕರೆಯಿದ್ದಾರೆ ಮುದೋಳು ಮಂಜಕ್ಕ ಅಂತ, ಅವ್ರು ಕಾಮಿಡಿ ಸಖತ್ ಮಾಡ್ತಾರೆ. ಕೇಳಿದ್ದೀನಿ. ನೀವು ಮುದೋಳು ಕಟ್ಟಪ್ಪ ಅಂತೇಳಿ ಯೂಟ್ಯೂಬ್ ಸ್ಟಾರ್ ಇದ್ದಾನೆ, ಅವ್ರ ವೈಫ್ ಅವರು. ಇನ್ನೂ ಬೇಜಾನ್ ಜನ ಇದ್ದಾರೆ. ಇವ್ರು ಅಂತಂದರೆ ಕಾಮಿಡಿ ಅವ್ರು ನಮ್ಮ ನಯನ ಆಗಿರ್ಬೋದು. ಆಮೇಲೆ ಲಾಸ್ಟ್ ಇಯರ್ ನಂಗೆ ಚೈತ್ರ ಅವ್ರನ್ನ ಕರೆಸಿದ್ದೆ, ಬಿಗ್ ಬಾಸ್ ಚೈತ್ರ ಅವ್ರನ್ನ. ಈಗ ಅವ್ರ ತಂದೆಯವರು ಹೋದಾಗ ಲಾಸ್ಟ್ ಇಯರಿಂದ ಒಬ್ಬೊಬ್ರು ಸ್ಟಾರ್ಗಳು ಬರ್ತಾರೆ. ಮುಂಚೆ ಎಲ್ಲ ನಾವೇ ಸ್ಟಾರ್ಸು, ನಾವೇ ಎಲ್ಲ ತಂದೆಯವರು ಇರ್ತಿದ್ರಲ್ಲ, ಹಿಂಗಾಗಿ ಯಾರು ಬೇಕು ಅನಿಸ್ತಿರ್ಲಿಲ್ಲ. ಇವಾಗ ನಿಮ್ಗೆ ಈ ಸ್ಟಾರ್ಸ್ಗಳಿಗೆಲ್ಲ ಕರೆಸ್ತಾ ಇರೋದು, ನಿಮ್ಗೆ ಎಕ್ಸ್ಪೆನ್ಸಿವ್ ಅಷ್ಟೇ ಇರುತ್ತೆ, ಬಟ್ ವರ್ಕೌಟ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಮುಂಚೆ ಹೆಂಗೆ ರಾಜಸ್ಥಳ ಕೊಟ್ಟಿದಾರ ಅಂದ್ರೆ ಟಿಕೆಟ್ ತೆಗಿಸ್ಬಿಡ್ತಿದ್ರು. ಈಗ ಹಂಗಲ್ಲ, ಜನ ಚೇಂಜ್ ಆಗಿದಾರೆ. ಅವರು ಹೀರೋ ಯಾರಿದಾರ, ಹೀರೋಯಿನ್ ಯಾರಿದಾರ, ನಯನಾ ಅವ್ರು ಇದಾರ, ನಯನಾ ಅಕ್ಕಪಕ್ಕ ಯಾವ ಕಾಮಿಡಿ ಮಾಡ್ತಾ ಇದ್ದಾನೆ ಅಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ. ಮುಂಚೆ ಮಾಡ್ತಿರ್ಲಿಲ್ಲ. ಸೊ ಇವಾಗ ಅದು ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ, ವರ್ಕೌಟ್ ಆಗ್ತಾ ಇದೆ. ಸೊ ಅವ್ರ ಪೇಮೆಂಟ್ಸ್ ಎಲ್ಲ ಹೇಗಿರುತ್ತೆ? ಅವ್ರು ಡೈಲಿ ವೈಸ್ ಇರುತ್ತೆ, ಶೋ ವೈಸ್ ಅಥವಾ ಡೈಲಿ ವೈಸ್ ಇರುತ್ತೆ. 3 ಶೋ ಆದ್ರೆ ಒಂದು ಪೇಮೆಂಟು, 2 ಶೋ ಆದ್ರೆ ಒಂದು ಪೇಮೆಂಟು, 4 ಶೋ ಆಡ್ತೀವಿ ಅವಾಗ ಒಂದು ಪೇಮೆಂಟ್ ಇರುತ್ತೆ. ಬಟ್ ಅವರು ಎಲ್ಲ ರಂಗಭೂಮಿಗೆ ಅಂದರೆ ಒಂಚೂರು ಕಡಿಮೆ ತೊಗೊಂಡು, ಯಾಕಂದ್ರೆ ಅವರಿಂದ ಒಂದು 20 ಜನ ಕಲಾವಿದರು ಬದುಕ್ತಿರ್ತೀವಿ, ಅದು ಅವ್ರಿಗೂ ಗೊತ್ತು. ಏನು ತಿಳ್ಕೊಂಡು ತೊಗೊಳ್ರಿ, ಹೆಚ್ಚು ಕಡಿಮೆ ಅದ ಅಂತ ತೊಗೊತಾರೆ. ಯಾರೂ ಆ ಥರ ಮಾಡಿಲ್ಲ. ಓಕೆ. ಸೊ ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಾಗ ನೀವು ಹೀರೋ ಕ್ಯಾರೆಕ್ಟರು ಮಾಡ್ತೀರಾ, ವಿಲನ್ ಕ್ಯಾರೆಕ್ಟರು ಮಾಡ್ತೀರಾ ಅಂತ ಗೊತ್ತಾಯಿತು. ನಿಮ್ಮ ಫೇವ್ರೆಟ್ ಯಾವುದು, ಹೀರೋನಾ ವಿಲನ್ನ? ನನ್ನ ಫೇವ್ರೆಟ್ ಹೀರೋನೇ. ಹೀರೋ. ಆದ್ರೆ ಜಾಸ್ತಿ ಜನ ವಿಲನ್ ನೋಡ್ಬೇಕಂತ ಆಸೆ ಪಡ್ತಾರೆ. ಒಂದು 2-3 ಡ್ರಾಮಾದಲ್ಲಿ ವಿಲನ್ ಮಾಡೀನಿ. ನೀವು ಎಂಟೈರ್ 17-18 ವರ್ಷ ಎಷ್ಟೇ ಡ್ರಾಮಾ ಮಾಡಿದ್ರು ವರ್ಷದಲ್ಲಿ ಹೀರೋನೇ ಮಾಡಿ. ಹೀರೋ ಮಾಡಿದ್ದೀರಾ? 1-2 ಅನಿವಾರ್ಯ ಅಂದ್ರೆ ಏನು, ಅದು ನನ್ನ ಬಾಡಿಗೆ ನಾನಿರೋದಕ್ಕೆ ಸೆಟ್ ಆಗ್ತಿತ್ತು ಅಂತೇಳಿ ಅನಿವಾರ್ಯವಾಗಿ 1-2 ಮಾಡಿದ್ವಿ. ಇನ್ನು ಉಳ್ಕದ್ದೆಲ್ಲ ಹೀರೋನೇ. ಇದುವರೆಗೆ ಎಷ್ಟು ಡ್ರಾಮಾಸ್ ಮಾಡಿದ್ದೀರಾ? ಸುಮಾರು ಒಂದು 100 ಡ್ರಾಮಾ ಮಾಡಿರ್ಬೋದು ನಾನು. 100 ಸಾವಿರಾರು ಪ್ರಯೋಗ ವರ್ಷದಲ್ಲಿ. ಅವು 100 ಡ್ರಾಮಾ ವಿಶೇಷವಾಗಿ. ಈ ಡೈಲಾಗ್ಸ್ ಎಲ್ಲ ಹೆಂಗೆ? ಮುಂಚೆ ಸಿನಿಮಾಗಾದ್ರೆ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಅಂತರ ಎಲ್ಲ ಇರುತ್ತೆ, ಬಟ್ ಡ್ರಾಮಾಗೆ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ? ನಾವು 1-2-3 ದಿವಸ ಆ ಪ್ಲೇಸಲ್ಲಿ ನಿಂತು ಹಿಂಗೆ ಹೇಳ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಸ್ಕ್ರಿಪ್ಟ್ ಕೊಡ್ತೀವಿ. ಮುಂಚೆ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಅದರಲ್ಲಿ ಏನಿದೆ ಹಂಗೆ ಹೇಳಕ್ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕಿಲ್ಲ, ಡೈರೆಕ್ಟರ್ ಆದವರು ಅಥವಾ ನಾವು ಯಾರ ಡ್ರಾಮಾ ನೋಡಿದ್ರು ಇದ್ರೆ ಇದು ಹಿಂಗೆ ಮಾತಾಡ್ಬೇಕು, ಹಿಂಗೆ ಹೇಳ್ಬೇಕು ಅಂತ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಸ್ಕ್ರಿಪ್ಟ್ ಕೊಟ್ಟು ಇಷ್ಟೇ ಓದಪ್ಪ, ಇಷ್ಟೇ ಕಲಿ ಅಂತ ಹೇಳ್ತೀವಿ. ಈಗ ಆರ್ಟಿಸ್ಟ್ ಡ್ರಾಮಾ ಮಾಡ್ತಾ ಡೈಲಾಗ್ ಮರ್ತೋಗಿರೋ ಉದಾಹರಣೆ ಇದೆಯಾ? ಇದೆ, ಮರ್ತವ್ರೆ, ಸಾಕಷ್ಟು ಸಲ ಮರ್ತಿರ್ತಾರೆ, ಎಲ್ಲೋ ಲಕ್ಷ ಇರ್ತದೆ. ಅವ್ರಿಗೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್. ಬೇಕು ಅಂತ ಯಾರು ಮರೆಯಲ್ಲ, ಬಟ್ ಒಂದೊಂದ್ಸಲ ಅದು ಅಚಾನಕ್ ಆಗುತ್ತೆ. ಬಟ್ ಡ್ರಾಮಾದಲ್ಲಿ ಅದನ್ನ ಸರಿ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಪಕ್ಕದ ಕ್ಯಾರೆಕ್ಟರ್ದವರು ಅವರು ಇವರು ಏನೋ ತೂಕೊಂಡು ಏನೋ ಮಾತಾಡಿ
ಒಂದು ಸ್ವಲ್ಪ ಆಡಿಯನ್ಸಿಗೆ ಏನಾರು ಹೇಳಿ ಅಲ್ಲಿಂದ ಅದನ್ನ ಕ್ಯಾರಿ ಮಾಡ್ತಾರೆ. ಈ ಸ್ಕ್ರಿಪ್ಟ್ಸ್ ಎಲ್ಲ ಯಾರು ಮಾಡ್ತಾರೆ ಸರ್ ನಿಮ್ಮಲ್ಲಿ? ನಮ್ಮ ಕಡೆ ಇತ್ತೀಚೆಗೆ ಬರೋರು ಯಾರೂ ಇಲ್ಲ, ಎಲ್ಲ ಹಳಬ್ರೆ ಮುದುಕರಾಗಿರೋ ಕವಿಗಳೇ ಇದ್ದಾರೆ. ಇತ್ತೀಚೆಗೆ ಯಾರು ಅಂತ ಬರೀಲ್ಲ, ಒಬ್ರು ಇದ್ರು, ಅವರು ತಿರ್ಕೊಂಡ್ರು. ಈಗ ಹೊಸೊಬ್ರು ಬರೀತಾ ಇದ್ದಾರೆ. ಡ್ರಾಮಾಕ್ಕೂ ಸಿನಿಮಾಗೂ ಭಾಳ ವ್ಯತ್ಯಾಸ ಇದೆ. ಸೀನ್ ಬೈ ಸೀನ್ ಬರ್ಕೊಂಡು ಹೋಗ್ಬೋದು. ಅಲ್ಲಿ ಸೀನ್ ಬೈ ಸೀನ್ ಇಲ್ಲಾಂದ್ರೆ ಏನಾದರೂ ತೋರಿಸ್ಬಿಟ್ಟು ಮಾಡ್ಬೋದು. ಇದು ಹಂಗಲ್ಲ, ಡೈಲಾಗಲ್ಲೇ ಎಲ್ಲ ನಾವು ಹೇಳ್ಬೇಕು. ಹೊಸ ಕವಿಗಳು ಯಾರಾದ್ರೂ ನಮ್ಮ ಕಡೆಯಿಂದ ಅಂದ್ರೂ ಅವಕಾಶ ಖಂಡಿತ ಇದೆ. ಸೊ ಈ ಡ್ರಾಮಾದಲ್ಲಿ ಹಾಡು ಡಾನ್ಸ್ ಹೌದು, ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಫೇಮಸ್ ಆಗಿರೋದೇ ಅದಕ್ಕೋಸ್ಕರ ಜಾಸ್ತಿ. ಡ್ಯಾನ್ಸ್ ಕಂಪಲ್ಸರಿ. ನನಗೊಂದು ಹೀರೋಗೊಂದು ಡ್ಯೂಯೆಟ್ ನನಗೆ ನಿಮ್ಮ ಕ್ಲಿಪ್ ಕಳಿಸ್ಕೊಡು. ಖಂಡಿತ ಶೋರ್ ಬಟ್ ನನಗೆ ಕಾಪಿ ರೈಟ್ಸ್ ಬರಂಗಿಲ್ಲ. ನಾನು ಯೂಟ್ಯೂಬ್ ಒಳಗೆ ಹಾಕೊಳ್ಳೋನು ನೀವು ಡ್ಯಾನ್ಸ್ ಮಾಡೋದು. ಒರಿಜಿನಲ್ ಕಳಿಸ್ತೀನಿ ನಾನು. ಇಲ್ಲೇ ಹೇಳ್ತಾ ಇದ್ದೀನಿ, ಕಾಪಿ ರೈಟ್ಸ್ ಎಲ್ಲ ಬರಂಗಿಲ್ಲ ಆಯ್ತಾ? ಅಂಥದ್ದೇ ಕಳಿಸ್ತೀನಿ. ನಾನು ಶೂಟ್ ಮಾಡಿಸಿರೋದು. ಹಾಂ ಸರ್. ಅದಕ್ಕೂ ಫೇಮಸ್ ನಾನು. ಡ್ಯೂಯೆಟ್ ನಂದು ಎಷ್ಟೋ ಜನ ಫಿಮೇಲ್ ಫ್ಯಾನ್ಸ್ ಏನಿದಾರೆ ಅಂತಿರಲ್ಲ, ಡ್ಯಾನ್ಸ್ ನೋಡಕ್ ಬರ್ತಿದ್ರು. ನಾವು ವಿಶೇಷವಾಗಿರೋದು ಒಂದು ಏನಾದರೂ ಕಾರಲ್ಲಿ ಬಂದು ಆ ಥರ, ಇಲ್ಲಾಂದ್ರೆ ಒಂದು ವಿಶೇಷವಾದಂಥ ಟ್ರ್ಯಾಕ್ಟ್ರಲ್ಲೂ ಹಂಗೆ ಹಿಂಗೆ ಬಂದು ಡ್ಯಾನ್ಸ್ ಮಾಡಿಸ್ತಿದ್ವಿ ಆನ್ ಸ್ಟೇಜ್. ಒಂಥರ ಏನೋ ಚೆನ್ನಾಗಿದೆ. ಆಮೇಲೆ ಇತ್ತೀಚೆಗೆ ಅಂದರೆ ಕಾಮಿಡಿಯವ್ರಿಗೂ ಪರ್ಟಿಕ್ಯುಲರ್ ಕ್ಯಾಬ್ರೆ ಡ್ಯಾನ್ಸ್ ಗೀನ್ಸ್ ಅಂತೂ ಮಾಡಿಸಲ್ಲ. ಹೀರೋ ಹೀರೋಯಿನ್ಗೆ ಬಿಟ್ಟರೆ ಕಾಮಿಡಿಯವ್ರಿಗೆ ಡ್ಯೂಯೆಟ್ ಸಾಂಗ್. ಸರ್ ನಾನು ಇನ್ನೊಂದು